ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ, ಜಗಜ್ಜಾಹ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಎಲ್ಲಿ ಬಿಡಪ್ಪ ಉಳಿದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ. ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ, ಜಗಜ್ಜಾಹ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಎಲ್ಲಿ ಬಿಡಪ್ಪ ಉಳಿದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ. ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ, ಜಗಜ್ಜಾಹ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಎಲ್ಲಿ ಬಿಡಪ್ಪ ಉಳಿದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ. ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ, ಜಗಜ್ಜಾಹ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಎಲ್ಲಿ ಬಿಡಪ್ಪ ಉಳಿದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ. ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ, ಜಗಜ್ಜಾಹ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಎಲ್ಲಿ ಬಿಡಪ್ಪ ಉಳಿದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.